ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀರಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಆಗಿರ್ಬೋದು, ಪೂರಿಗೆ ಆಗಿರ್ಬೋದು, ಗೀ ರೈಸ್ಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಮನೇಲಿ ಯಾರಾದ್ರೂ ಕ್ಯಾಪ್ಸಿಕಮ್ ತಿನ್ನಲ್ಲ ಅಂದರೆ ಈ ಥರ ಗ್ರೇವಿ ಮಾಡ್ಕೊಡಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಈಸಿಯಾಗಿ ಮಾಡ್ಕೊಬೋದು. ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಏನೇನು ಹುರ್ಕೊಬೇಕು ಅಂತ ಅಂದರೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಮೀಡಿಯಮ್ ಸೈಜಲ್ಲಿರೋದೇ 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಹಸಿಮೆಣ್ಸಿನ್ಕಾಯಿ, 8 ಗೋಡಂಬಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜಲ್ಲೇ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ, ಯಾಕಂದರೆ ಖಾರದ ಪುಡಿ ಹಾಕ್ಕೊಬೇಕು. 2 ಹಸಿಮೆಣ್ಸಿನ್ಕಾಯಿನೇ ಸಾಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು 1 ನಿಮಿಷ. 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ, 8 ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೀವು ಬೇಬಿ ಗೋಡಂಬಿ ಇದ್ರೂ ಯೂಸ್ ಮಾಡ್ಕೊಬೋದು. ಇಷ್ಟನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಆಯಿತು. 1 ನಿಮಿಷ ಆದಮೇಲೆ ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಹುಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಶೀಟ್ಸ್ ಟೊಮೊಟೊ ಇದ್ದರೆ ಅಂದರೆ ಫಾರಮ್ ಟೊಮೊಟೊ ಅಂತಾರಲ್ಲ, ಅದನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ. ಇನ್ನು ನಮ್ಮ ಮನೆ ಹತ್ರ ಎಲ್ಲ ಸಿಗ್ದಿಲ್ಲದ ಕಾರಣ ನಾನು ಹುಳಿ ಟೊಮೊಟೊನೇ ಹಾಕ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಹುಳಿ ಟೊಮೊಟೊ ಹಾಕ್ಕೊಂಡೆ ಮಾಡ್ಕೊಳ್ಳಿ. ಇವಾಗ ಇದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆವರೆಗೂ ಫ್ರೈ ಮಾಡ್ಕೊಬೇಕಲ್ವ, ಅದಕ್ಕೆ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ಬೇಗ ಟೊಮೊಟೊ ಬೇಯುತ್ತೆ ಅಂತ ಅಷ್ಟೇ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಬೇಗನೆ ಆಗುತ್ತೆ ನೀರು ಹಾಕೋದ್ರಿಂದ. ನೋಡಿ ಇವಾಗ ನೀರೆಲ್ಲ ಹಾಕಿದ್ದೀನಿ, ನೀರೆಲ್ಲ ಇಂಬ್ರಿದೆ. ಟೊಮೊಟೊನೂ ಅಷ್ಟೇ ಇವಾಗ ಬೆಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಅಂದರೆ ಗಂಧ ರೀತಿಯಲ್ಲಿ ರುಬ್ಕೊಬೇಕು. ಆದಷ್ಟು ಫುಲ್ ಇದು ತಣ್ಣಗಾಗಬೇಕು, ಬಿಸಿಲೇ ರುಬ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನಾನು ಇದು ಆಗಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಮೊಸರು ಹಾಕ್ಕೊಬೇಕು, ಗಟ್ಟಿ ಮೊಸರು ಹಾಕ್ಕೊಬೇಕು. ಹಳೆ ಮೊಸರು ಹಾಕ್ಕೊಬೇಡಿ, ಇವತ್ತಿದ್ರೆ ಮೊಸರು ಹಾಕ್ಕೊಳ್ಳಿ. ಹುಳಿ ಮೊಸರು ಆದರೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಫ್ರೆಶ್ ಮೊಸರು ಬೇಕು. ಒಂದು 3 ಸ್ಪೂನು ನಾನು ಮೊಸರು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಹುಳಿ ಟೊಮೊಟೊ ಬಳಸಿದ್ದೀವಲ್ಲ, ಅದಕ್ಕೆ ಮೊಸರು ಅಷ್ಟೇ ಫ್ರೆಶ್ ಆಗಿರಬೇಕು. ಹಾಕ್ಕೊಂಡು ಇದು ತಣ್ಣಗಾದ್ಮೇಲೆ ನುಣ್ಣಗೆ ರುಬ್ಕೊಬೇಕು ಅದನ್ನು. ಇವಾಗ ಅದೇ ಬಾಣಲಿಗೆ 5 ರಿಂದ 6 ಸ್ಪೂನು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪದಲ್ಲಾದರೂ ಮಾಡ್ಕೊಬೋದು, ಬೆಣ್ಣೆ ಹಾಕ್ಕೊಂಡಾದರೂ ಮಾಡ್ಕೊಳ್ಳಿ ನೀವು. ನಾನು ಎಣ್ಣೆಲೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಪುಕಾಳು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಇವಾಗ ಇದಕ್ಕೆ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊತಾ ಇದ್ದೀನಿ, ಒಂದು 2 ರಿಂದ 3 ಲವಂಗ ಹಾಕ್ಕೊತಾ ಇದ್ದೀನಿ, ಒಂದು ಕಡ್ಡಿ ಕರಿಬೇವು, ಒಂದು ಅರ್ಧ ಕಡ್ಡಿ ಪಲಾವ್ ಎಲೆ, ಒಂದು ಅರ್ಧ ಎಲೆ ಪಲಾವ್ ಎಲೆ ಅಂದ್ಕೊಳ್ಳಿ, ಅಷ್ಟನ್ನು ಹಾಕ್ಕೊಂಡೆ. ಅದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಒಂದು ಸ್ಪೂನು ನಾನು ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಅಂದರೆ ಮೆಂತ್ಯ ಸೊಪ್ಪುನೇ ಒಣಗಿಸಿರೋದನ್ನೇ ಕಸ್ತೂರಿ ಮೇಥಿ ಅನ್ನೋದು. ಅದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ದಪ್ಪವಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು, ಪನ್ನೀರಲ್ಲಾದರೂ ಮಾಡ್ಬೋದು, ಕ್ಯಾಪ್ಸಿಕಮಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ನೀವು ಮಶ್ರೂಮಲ್ಲಾದರೂ ಮಾಡ್ಬೋದು, ಆಲೂಗಡ್ಡೆ ಹಾಕಿ ಯಾವ ತರಕಾರಿ ಹಾಕ್ಕೊಂಡಾದ್ರೂ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಕ್ಯಾಪ್ಸಿಕಮಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇರೋದು. ನಾನು ತುಂಬಾ ಚೆನ್ನಾಗಿ ಬಂದಿತ್ತು. ಚಪಾತಿಗೆ, ರೊಟ್ಟಿಗೆ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. 2 ಕ್ಯಾಪ್ಸಿಕಮ್ ಅಂದರೆ 1/4 kg ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನು. ಅದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಸೈಜಲ್ಲಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಬೋದು. ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ. ಮಕ್ಕಳು ತಿನ್ನಲ್ಲ ಅಂತ ಅಂದರೆ ಸ್ವಲ್ಪ ನುಣ್ಣಗೆ ಅಂದರೆ ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ದೊಡ್ಡವ್ರಿಗಾದರೆ ಸ್ವಲ್ಪ ಅದು ಕ್ರಂಚಿ ಥರ ಇದ್ದರೆ ಚೆನ್ನಾಗಿರುತ್ತೆ. ನಾನು ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. 1 ನಿಮಿಷ ಆದಮೇಲೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಬೆಂದಿತ್ತು. ನಾನು ತಿನ್ನುವಾಗ ಅದೇ ಕ್ರಂಚಿ ಥರ ಕರುಮಾಗೇ ಇತ್ತು. ಮನೇಲಿ ಯಾರು ಹಂಗೆ ತಿನ್ನಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, 1 ನಿಮಿಷ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದಕ್ಕೆ ನಾನು 1 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು 3/4 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಚಿಲ್ಲಿ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಲೆ ಸ್ವಲ್ಪ ಅದು ಫ್ರೈ ಆಗಲಿ, ಕ್ಯಾಪ್ಸಿಕಮ್ಗೆಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರನೇ ಎಣ್ಣೆ ಅಂಶ ಎಲ್ಲ ಬಿಡಬೇಕು. ಇವಾಗ ಅದು ಘಾಟ್ ಸ್ಮೆಲ್ಲೆಲ್ಲ ಹೋಗಬೇಕು, ಧನಿಯದ ಪುಡಿ, ಖಾರದ ಪುಡಿದೆಲ್ಲನೂ, ಅದಕ್ಕೋಸ್ಕರನೇ. ಇವಾಗ ಇದಕ್ಕೆ ನಾನು 1 ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ, ಚಿಕನ್ ಮಸಾಲ, ಮಟನ್ ಮಸಾಲ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ.
ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಬೇಕು. ನೀವು ನೀರು ಬೇಕಾದರೂ ಹಾಕ್ಕೊಬೋದು, ನೀರು ಹಾಕ್ಕೊಂಡಿಲ್ದಂಗೆ ಹಂಗೇ ಗೊಜ್ಜು ಥರನೂ ಮಾಡ್ಕೊಬೋದು. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಮಸಾಲೆ ಹಾಕ್ಕೊಂಡಿದ್ದೀರಲ್ಲ ನೋಡಿ, ಇಷ್ಟೇ ಗೊಜ್ಜು ಥರನೇ ಇರಲಿ ಅಂದರೆ ನೀರನ್ನ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇಷ್ಟೇ ಕುದಿಸ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡು 1 ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಸ್ವಲ್ಪ ಇಲ್ಲ ಗ್ರೇವಿ ಥರ ಇರಲಿ ಅಂತ ಅಂದರೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದು ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ, ಯಾಕಂದರೆ ಎಲ್ಲ ನಾವು ಹುರಿದಿರೋದಲ್ವ ಎಣ್ಣೆಯಲ್ಲಿ, ಆದ್ದರಿಂದ ನೀರು ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಚಪಾತಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಗೊಜ್ಜಂಗೆ ಇರಲಿ, ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು, ಸೂಪರಾಗಿ ಬಂದಿತ್ತು. ನಾನಿವಾಗ ಟೇಸ್ಟ್ ನೋಡ್ತಾ ಇದ್ದೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಎಲ್ಲ ಕರೆಕ್ಟಾಗಿ ಹಾಕಿದೆ, ಮತ್ತು ನಾನೇನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಪ್ಲೇಟ್ ಮುಚ್ಚಿಬಿಟ್ಟು. ಆದಷ್ಟು ಸ್ಟವ್ನ ಸಣ್ಣ ಉರಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈಗ ಒಂದು 2 ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಕುದೀತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂಪರಾಗಿ ಬಂದಿತ್ತು. ಮಕ್ಕಳು ಯಾರ್ಯಾರು ಮನೇಲಿ ಕ್ಯಾಪ್ಸಿಕಮ್ ತಿನ್ನಲ್ಲ ಅಂದರೆ ಈ ಥರ ಮಾಡ್ಕೊಡಿ, ಇಷ್ಟಪಟ್ಟು ತಿಂತಾರೆ. ಪೂರಿಗೆ ಸೂಪರಾಗಿರುತ್ತೆ, ಚಪಾತಿಗೂ ಸೂಪರಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಬೋದು ಕ್ಯಾಪ್ಸಿಕಮಲ್ಲಿ. ಇಷ್ಟ ಆಯಿತು ಅಂದ್ಕೊತೀನಿ ಇವತ್ತು ವಿಡಿಯೋ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾನು ಇದ್ರ ಜೊತೆ ಗೀ ರೈಸ್ ಮಾಡ್ಕೊಂಡಿದ್ದೆ. ಏನೇನು ಹಾಕಿದೆ ಅಂದರೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಕಾಳು ಹಾಕ್ಕೊಂಡು, 2 ಏಲಕ್ಕಿ, ಚಕ್ಕೆ, ಲವಂಗ, ಅರ್ಧ ಇಂಚು ಚಕ್ಕೆ, 2 ಲವಂಗ ಹಾಕ್ಕೊಂಡು, 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ, 1 ಕಡ್ಡಿ ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಅಕ್ಕಿ ಹಾಕ್ಕೊಂಡು 1 ವಿಸಿಲ್ ಕೂಗಿಸ್ಕೊಂಡಿದ್ದೆ. ನೀರನ್ನ ಕಮ್ಮಿ ಇಟ್ಕೊಬೇಕು ಗೀ ರೈಸ್ ಮಾಡ್ಕೊಬೇಕು ಅಂದರೆ ಮಾಮೂಲಿ ಥರನೂ ಮಾಡ್ಬೋದು. ನಾನು ಒಂದೇ ಸಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಕೂಗಿಸ್ಕೊಂಡಿದ್ದೆ. ಇದಕ್ಕೆ ತೆಂಗಿನ ಹಾಲು ಏನೂ ಹಾಕ್ಕೊಂಡಿರಲಿಲ್ಲ, ಬರೀ ತುಪ್ಪದಲ್ಲೇ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಾಗಿತ್ತು. ಅದನ್ನೊಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ, ಇದು ತಣ್ಣಗಾದ್ಮೇಲೆ ಸ್ವಲ್ಪ ಎಲ್ಲ ನೀರೆಲ್ಲ ಇಂಬ್ರಿದ್ಮೇಲೆ ನೋಡಿ ಅದೂ ಗಟ್ಟಿಗಾಗಿದೆ. ಇವಾಗ ನಾನು ಅದೊಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ತಿಂದು ಟೇಸ್ಟ್ ಯಾವ ಥರ ಬಂದಿದೆ ಅಂತಲೂ ಹೇಳ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ, ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾನೊಂದು ತಟ್ಟೆಗೆ ಹಾಕ್ಕೊಂಡು ಯಾವ ಥರ ಬಂದಿತ್ತು ಅಂತ ತಿಂದು ಟೇಸ್ಟ್ ಹೇಳ್ತೀನಿ. ಟೇಸ್ಟ್ ಯಾವ ಥರ ಇದೆ ಅಂತ ತಿಂದು ಹೇಳ್ತೀನಿ ನೋಡಿ. ಹಾಕ್ಕೊಂಡಿದ್ದೀನಿ ಗ್ರೇವಿ. ನಾನು ರೈಸ್ಗೆ ಅಂದರೆ ನಾನು ರೈಸಿಗೆ ಮಾಡ್ಕೊಂಡಿರೋದಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಇಷ್ಟು ಸಾಕು ಅನಿಸುತ್ತೆ, ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಇದ್ರೇ ತಿನ್ನೋಕ್ಕೆ ಚೆಂದ ಅಲ್ವಾ, ಅದಕ್ಕೋಸ್ಕರನೇ ಮಾಡ್ತಾ ಇದ್ದಂಗೆ ಸ್ಮೆಲ್ಗೆ ಘಮ ಅಂತ ಆಯ್ತದೆ, ಬರ್ತಾರ ಸ್ಮೆಲ್ಗೆ. ಸೂಪರಾಗಿದೆ ರೀ. ಆ ಮೊಸರು ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ, ಸೇಮ್ ಹೋಟ್ಲಲ್ಲೆಲ್ಲ ನಾವು ಇದು ಗ್ರೇವಿ ಐಟಮ್ ಯಾವುದಕ್ಕೆ ಗ್ರೇವಿ ತೊಗೊಂಡ್ರು ಇರುತ್ತಲ್ಲ ಅದೇ ಟೇಸ್ಟ್ ಇದೆ, ಅದಕ್ಕಿಂತ ಸಖತ್ತಾಗಿದೆ. ನನ್ನ ಮಗ ಕ್ಯಾಪ್ಸಿಕಮ್ ತಿನ್ನಲ್ಲ, ಈ ಥರ ಮಾಡಿದ್ದೀನಿ, ನೋಡೋಣ ಅವ್ನು ತಿಂದು ಯಾವ ಥರ ಇದೆ ಅಂತ ಹೇಳ್ತಾನೆ. ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಬರೀ ತುಪ್ಪ ಹಾಕ್ಬಿಟ್ಟು ಗೀ ರೈಸ್ ಮಾಡಿರೋದು, ಅದಕ್ಕೂ ಒಟ್ಟು ಅದೇ ಬಿಸಿ ಬಿಸಿನೇ ತಿನ್ನಬೇಕು. ಚೆನ್ನಾಗಿದೆ, ಒಂದ್ಸಲ ಮಾಡ್ಕೊಳ್ಳಿ. ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಸೂಪರಾಗಿದೆ, ಎಲ್ಲ ಪರ್ಫೆಕ್ಟಾಗಿ ಖಾರ, ಉಪ್ಪು, ಮಸಾಲೆ ಎಲ್ಲ ಕರೆಕ್ಟಾಗಿದೆ. ನಾನು ತಿಂದ್ಬಿಡ್ತೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಕರುಮ್ ಅಂತ ಇದೆಯಲ್ಲ, ತಿನ್ನೋಕ್ಕೂ ಚೆನ್ನಾಗಿದೆ. ನೋಡೋದಲ್ಲ ಯಾವ ಥರ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋದು ಅಂತ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಬಾಯ್. ಎಲ್ಲರಿಗೂ ನಮಸ್ಕಾರ. ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಎಲ್ಲರಿಗೂ.